KRS ನಲ್ಲಿ ಏನ್ ಮಾಡ್ತೀವಿ, ಫಾಂಟ್ ಅಂತ ಹೇಳ್ತೀವಲ್ಲ, ಏನದು ಕೇಳ್ತೀವಿ, ಕಾರಂಜಿ. ಆ ಕಾರಂಜಿಯ ಕಲ್ಪನೆ ಕೊಟ್ಟದ್ದೇ ಇಲ್ಲೇ ಅಂತ. ಆ ಸಪ್ತಕಗಳಲ್ಲಿ ಕೂಡ ಕಾರಂಜಿ ಸಿಡಿತಾ ಇತ್ತು. ಆ ಯಾವ ರೀತಿ ಸಿಡಿತಾ ಇತ್ತು ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ, ಬನ್ನಿ ಹೋಗೋಣ. ಓಕೆ? ನೀವ್ ಹೇಳ್ದಂಗೆ ಬೇಸಿಗೆ ಆದ್ರೂ ನೋಡಿ ಸರ್, ತುಂಬಾ ಇರುತ್ತೆ ನೀರು. ಇಲ್ಲಿ ಈಜಾಡ್ತಾರೆ ಮಕ್ಕಳೆಲ್ಲ. ಹೌದಾ? ಹೌದೌದು. ತುಂಬಾ ಜನ ಈ ಭಾಗದಲ್ಲೆಲ್ಲ ಈಜು ಕಲ್ತವ್ರು ಇದ್ದಾರೆ. ಇಲ್ಲಿ ಇಷ್ಟು ನೀರಿದೆ, ಕೆಸರು ತುಂಬಿದೆ ಸ್ವಲ್ಪ. ಒಂದು ಕೆಲವು ಕಡೆಗೆಲ್ಲ ಹೂಳು ತುಂಬಿದೆ, ಈ ಕಡೆಗೆ ಮಧ್ಯದಲ್ಲಿ ಚೆನ್ನಾಗಿದೆ. ಈ ಕಡೆ ಬಂದ್ಬಿಟ್ರೆ ಕೆಸರು ಎದ್ದು ಬಿಡುತ್ತೆ ಮೇಲಕ್ಕೆ. ಅಲ್ಲಿನೂ ಹೋಗ್ಬೋದು ಅನ್ಸುತ್ತಲ್ಲ ನೋಡಿ, ಜಸ್ಟ್ ಅದು ಸಿಟ್ಟಿಂಗ್. ಅದು ಈಗ ರಾಜರಾಣಿಯರು ಕುತ್ಕೋಬೇಕು ಅಂತ ಹೇಳ್ಕೊಂಬಿಟ್ಟಂದ್ರೆ ಸುತ್ತ ಏನಂದ್ರೆ ಇದನ್ನ ಹಾಕಿರ್ತಾರೆ. ತೋರಿಸ್ತೀನಿ ನಾನು ನಿಮ್ಗೆ ಅಲ್ಲಿ ತೋರಿಸ್ತೀನಿ, ಬನ್ನಿ ಈಗ ಹೋಗೋಣ. ಹಾಗಾದ್ರೆ ಅವ್ರು ಹೇಗೆ ಮಾಡ್ಕೊಳ್ತಾ ಇದ್ರು, ಇವತ್ತಿನ ಸಿಸ್ಟಮ್ ಏನಿದೆ ಅವತ್ತಿನ ಸಿಸ್ಟಮ್ ಇಂದ ಇವತ್ತು ಸಿಸ್ಟಮ್ ಕಲ್ತದ್ದು ಅಂತ ಅನ್ನುವಂಥದ್ದಕ್ಕೆ ಅದಕ್ಕೆ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಹೇಗೆ ಇತ್ತು ಅಂತ. ತುಂಬಾ ಬಿಸಿಲಿದೆ, ನೆರಳಿರ್ಬೇಕು ನಮಗೆ, ಈಜಾಡ್ಬೇಕು ನಮಗೆ. ಸೊ ನಾವೇನ್ ಮಾಡ್ಬೋದು ಅಲ್ಲಿ ತೋರಿಸ್ತೀನಿ. ಅಂದ್ರೆ ರಾಜರಾಣಿ ಕಾಲ ಸ್ವಿಮ್ಮಿಂಗ್ ಪೂಲ್. ಎಸ್. ಅಂದ್ರೆ ಮಳೆಗಾಲದಲ್ಲಿ ಇಷ್ಟೇ ಇರುತ್ತೆ, ಜಾಸ್ತಿಯಾಗಿ ತುಂಬುತ್ತಾ ಹೇಗೆ ಮಳೆಗಾಲದಲ್ಲಿ? ಅದು ಸ್ವಲ್ಪ ಸಿಸ್ಟಮ್ಸ್ ಹಾಳಾಗಿದೆ ಆಕ್ಚುಲಿ. ನಾನು ನೋಡಿದ ಹಾಗೆ ಅಲ್ಲಿ ಉಂಟಲ್ಲ ಕೆಳಗೆ ಅಷ್ಟರವರೆಗೆ ಬರ್ತಿತ್ತು, ಗೊತ್ತಾಯ್ತು. ಇವಾಗ ಏನಾಗಿದೆ, ಆ ಟ್ಯೂಬ್ ಹಾಳು ಮಾಡಿಬಿಟ್ಟಿದ್ದಾರೆ. ತಾಮ್ರದ ಟ್ಯೂಬ್ಗಳನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ಕಳ್ಳರು ಏನೇನು ಸಿಗುತ್ತೆ ಅದನ್ನೆಲ್ಲ ತಗೊಂಡಿದ್ದಾರೆ. ತಾಮ್ರದ ಟ್ಯೂಬ್ ಅವನ್ನೆಲ್ಲವನ್ನು ಕಳಿಸಿಬಿಟ್ಟಿದ್ದಾರೆ. ಕಳಿಸಿದಾಗ ಏನಾಗಿದೆ, ಸಿಸ್ಟಮ್ ಹಾಳಾಗಿದೆ. ಅಷ್ಟು ಬಿಟ್ಟು ಮೇಲೆ ಹೌದು, ಆದ್ರೂ ಕೂಡ ಇಷ್ಟು ಬರುತ್ತೆ ಅಂತ ನಮ್ಮ ಪುಣ್ಯ ಅಷ್ಟೇ. ಎಲ್ಲಿಂದ ಇದಕ್ಕೆ ನೀರ್ ಕನೆಕ್ಟಿವಿಟಿ ಇದೆ? ಅದೇ ದೊಡ್ಡ ಕೆರೆ ಅಂತ ಹೇಳ್ಕೊಂಡಿದೆ, ದೊಡ್ಡ ಕೆರೆ ಅಂತಿದೆ. ದೊಡ್ಡ ಕೆರೆಯಿಂದ ಇಲ್ಲಿ ಸಪ್ಲೈ ಆಗುತ್ತೆ. ವಾವ್, ಇಲ್ಲಿ ನಡಿಲಿಕ್ಕೆ ಒಂದ್ ರೀತಿ ಖುಷಿ ಇಲ್ಲಿ ನೋಡಿ, ಗ್ರಿಪ್ಗೆ ಇಲ್ಲೇ 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 ನಾವಿವಾಗ ಟೆಂಟ್ ಎಲ್ಲ ಹಾಕ್ಬೇಕಾದ್ರೆ ಎಸ್, ಮೇಲ್ಗಡೆ ಟೆಂಟ್ ಹಾಕೊಂಡು ಇಲ್ಲಿ ಆರಾಮ್ಸೆ ಕೂತ್ಕೊಳ್ಬಹುದು. ಈ ರೀತಿ ಕಾನ್ಸೆಪ್ಟ್. ಹಾಗಾಗಿ ರಾಜಾರಾಣಿಯರು ಏಕಾಂತದಲ್ಲೇ ಕೂತ್ಕೊಂಡು ಕಷ್ಟ ಸುಖ ಎಲ್ಲ ಮಾತಾಡ್ತಾರೆ. ಶಿವಪ್ಪನಾಯಕನಿಗೆ 5 ಜನ ಹೆಂಡತಿಯರು. ಲಿಂಗಮ್ಮಾಜಿ, ಶಾಂತಮ್ಮಾಜಿ, ಭದ್ರಮ್ಮಾಜಿ, ನಾಗಜಮ್ಮಾಜಿ ಮತ್ತು ಕೊನೆಯವಳು ಬಸವಲಿಂಗಮ್ಮಾಜಿ ಅಂತ. 5 ಜನ ಹೆಂಡತಿಯರು. ಅವನಿಗೆ ಫೀಲಿಂಗ್ ಏನಿದೆಯಲ್ಲ, ಫೀಲ್ ಮಾಡ್ಕೊಳ್ಬೇಕು ನಾವು. ಫೀಲ್ ಮಾಡಿಕೊಂಡ್ರೆ ಇತಿಹಾಸ ಅರ್ಥ ಆಗುತ್ತೆ. ಇತಿಹಾಸ ಅರ್ಥ ಆಗ್ಬೇಕಂತಂದ್ರೆ ನಾವು ಇವತ್ತು ನಿಲ್ಲಬಾರ್ದು, ಇಲ್ಲಿಗೆ ನಿಲ್ಲಬಾರ್ದು, ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಅದ್ರ ಸ್ವಾರಸ್ಯವೇ ಬೇರೆ. ನಾವು ಅಲ್ಲಿಗೆ ಹೋಗೋದೇ ಇಲ್ಲ, ನಾವು ಇಲ್ಲೇ ಇರ್ತೀವಿ. ಹಾಗಾಗಿ ನಾವು ಅದ್ರ ಸ್ವಾರಸ್ಯ, ಅದರ ಒಂದು ಸವಿಯನ್ನು ಉಳ್ಳಿಕ್ಕಾಗೋದಿಲ್ಲ. ಸೊ 5 ಜನ ಹೆಂಡತಿಯರಿದ್ರೆ ಅವನು ಹೇಗೆ ಫಾಲೋ ಮಾಡ್ತಾ ಇರ್ಬೋದು? ಒಟ್ಟಿಗೆ ಇದ್ರೆ ಅವರು ಬಹಳ ವಿಶೇಷ. ಶಾಂತಮ್ಮಾಜಿ, ಶಾಂತಮ್ಮಾಜಿ ಮತ್ತು ಲಿಂಗಮ್ಮಾಜಿ ಪ್ರಪ್ರಥಮವಾಗಿ ಆಗಿರ್ತಕ್ಕಂಥ ಮದುವೆ ಇಲ್ಲೇ.